ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಒಂದು ಜೆಂಟಲ್ ರಿಮೈಂಡರ್ ಅಂಥೇಳಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ಆಲ್ಮೋಸ್ಟ್ ಲಾಸ್ಟ್ ಇಯರ್ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ 6000 to 7000 KCET ರ್ಯಾಂಕ್ಗಳು ವಿತ್ಹೆಲ್ಡ್ ಆಗಿತ್ತು. ಯಾಕಂತಂದರೆ ಮಾರ್ಕ್ಸನ್ನು ಎಂಟ್ರಿ ಮಾಡಿರಲಿಲ್ಲ ಅಥವಾ ಬೇರೆ ಬೇರೆ ರೀಸನ್ನಿಂದ ವರ್ಷನ್ ಕೋಡ್ ಕರೆಕ್ಟ್ ಆಗಿರಲಿಲ್ಲ ಕ್ವಶನ್ ಪೇಪರಲ್ಲಿ, ಅಂದರೆ OMR ಶೀಟಲ್ಲಿ, ಇವೆಲ್ಲ ಅದರಲ್ಲಿ ಒಂದು ಕಾರಣ ಮಾರ್ಕ್ಸ್ ಎಂಟ್ರಿ ಮಾಡದೇ ಇರೋದು ಕೂಡ ಆಗಿತ್ತು. ಅದಕ್ಕೆ ಇನ್ನೊಂದು ಸಾರಿ ನಾನು ನಿಮಗೆ ರಿಮೈಂಡರನ್ನು ನಾನು ಮಾಡ್ತಾ ಇರುವಂಥದ್ದು. ಸೊ ಇವತ್ತು 20ನೇ ತಾರೀಕು ನಿಮಗೆ ಮಾರ್ಕ್ಸ್ ಎಂಟ್ರಿ ಮಾಡೋದಕ್ಕೆ ಕೊನೆಯ ದಿನಾಂಕ ಇದೆ. ಇನ್ನೊಂದು ಸಾರಿ ಹೇಳ್ತೀನಿ, ಯಾರು ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅಂದರೆ ಯಾರ್ಯಾರು 2024ಅಲ್ಲಿ ಮೊನ್ನೆ ನಡೆದಂಥ ಎಕ್ಸಾಮಿನೇಷನಲ್ಲಿ PU ಬೋರ್ಡಿಂದ ಪಾಸಾಗಿದ್ದೀರಿ ಅಂಥವರು. ಏನಾಗ್ತಾಯಿದೆ, ಅಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಒಂದು ಲಾಗಿನ್ನನ್ನು ಯೂಸ್ ಮಾಡಿ ಲಾಗಿನ್ ಆಗ್ತಾ ಇದ್ದಾರೆ. ಅದರಲ್ಲಿ ಎಕ್ಸಾಮ್ 2 ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಹೆದರಿಕೆ ಏನಾಗಿದೆ ಅಂದರೆ ಎಕ್ಸಾಮ್ 2 ಅದರಲ್ಲಿ ತೋರಿಸ್ತಾ ಇಲ್ಲ ಅಂಥೇಳಿ. ನಾನು ನಿಮಗೆ ಏನು ಹೇಳ್ತಾ ಇದ್ದೀನಿ ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿ. 2024ಅಲ್ಲಿ ಕರ್ನಾಟಕ PU ಬೋರ್ಡಿಂದ ಪಾಸಾದಂತಹ ವಿದ್ಯಾರ್ಥಿಗಳು ಮಾರ್ಕ್ಸ್ ಎಂಟ್ರಿಯನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆ, ಸೊ ಅವರನ್ನು ಬಿಟ್ಟು ಈ ವರ್ಷ ನೀವು CBSE, ICSE ಯಾವುದೇ ಸ್ಟೇಟ್ ಬೋರ್ಡ್ ಅದರ್ ಬೋರ್ಡಿಂದ ಪಾಸಾಗಿರ್ಬೋದು, ಅಥವಾ ಲಾಸ್ಟ್ ಇಯರ್ ಈವನ್ ಕರ್ನಾಟಕ ಬೋರ್ಡಿಂದನೂ ಕೂಡ ಪಾಸಾಗಿರ್ಬೋದು, ಮತ್ತು CBSE, ICSE ಯಾವುದಾದ್ರೂ ಆಗಿರ್ಬೋದು, ನೀವೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ರೈಟ್, ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ KE ವೆಬ್ಸೈಟ್ಗೆ ಹೋಗಿಬಿಟ್ಟು UGC 2024 ಅಂಕಗಳು ನಮೂದಿಸೋ ಲಿಂಕ್ ಅಂತ ಇದೆ, ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಲಾಗಿನ್ ID ಅಂದರೆ ಅಪ್ಲಿಕೇಶನ್ ನಂಬರ್ ಮತ್ತು ಪಾಸ್ವರ್ಡನ್ನು ಹಾಕಿದ ತಕ್ಷಣ ಕ್ಯಾಪ್ಚಾವನ್ನು ಎಂಟರ್ ಮಾಡಿದರೆ ಲಾಗಿನ್ ಆಗ್ತದೆ. ಅದರಲ್ಲಿ ಕರ್ನಾಟಕ ಬೋರ್ಡ್ ಲಾಸ್ಟ್ ಇಯರ್ದವರಾಗಿದ್ದರೆ ನಿಮ್ಮದೆಲ್ಲ ಇನ್ಫಾರ್ಮೇಷನ್ ಬರ್ತದೆ. ಫೆಚ್ ಮಾರ್ಕ್ಸ್ ಅಂತ ಮಾಡಿಬಿಟ್ರೆ ಮಾರ್ಕ್ಸನ್ನು ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಬಂದುಬಿಡ್ತದೆ. ಯಾವ ವಿದ್ಯಾರ್ಥಿಗಳು CBSE, ICSE ಬೋರ್ಡ್ ಇದ್ದೀರಿ ಅವರು ಮಾರ್ಕ್ಸನ್ನು ನೀವು ಎಂಟ್ರಿ ಮಾಡಬೇಕು. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಟೋಟಲ್ ಮಾರ್ಕ್ಸನ್ನು ಕೂಡ ಎಂಟ್ರಿ ಮಾಡಿ, ಅದಾದಮೇಲೆ ಅದು ಕರ್ನಾಟಕ ಇರ್ಬೋದು, ಅದರ್ ಬೋರ್ಡ್ ಇರ್ಬೋದು, ಆ ಒಂದು ಫೈಲನ್ನು ಚೂಸ್ ಮಾಡಬೇಕು. 12th ಮಾರ್ಕ್ಸ್ ಕಾರ್ಡ್ PDF ಅಪ್ಲೋಡ್ ಮಾಡಿದ ಮೇಲೆ ಪ್ರಿಂಟನ್ನು ತೊಗೊಳ್ಳಿ. ಸೊ ಇದು ಪ್ರೊಸೀಜರ್. ಸೊ ಆಲ್ರೆಡಿ ಇದಕ್ಕೆ ಲೈವ್ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ ಹೇಗೆ ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಂತೇಳಿ. ಸೊ ದಯವಿಟ್ಟು ಎಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ಯಾರೂ ಕೂಡ ಮಾರ್ಕ್ಸ್ ಎಂಟ್ರಿ ಮಾಡೋದ್ರಿಂದ ಮಿಸ್ ಆಗದೇ ಇರಲಿ. ಸೊ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೋ ಬಿಡ್ತಾರೋ ಸೆಕೆಂಡರಿ. ಸೊ ಆದರೆ ವಿದಿನ್ ದ ಗಿವನ್ ಡೇಟ್ ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಇದಿಷ್ಟನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.